ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ नमः. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 1 ಅಕ್ಟೋಬರ್ ಶ್ರೀ ಮಹಾರಾಜರ ಪ್ರವಚನ. ಉತ್ಸವದಲ್ಲಿ ಭಗವಂತನ ಪ್ರೇಮವೇ ಮುಖ್ಯ ಆಗಿರುತ್ತದೆ. ಉತ್ಸವದಲ್ಲಿ ಭಗವಂತನ ಪ್ರೇಮವೇ ಮುಖ್ಯ ಆಗಿರುತ್ತದೆ. ಭಗವಂತನ ಬಗ್ಗೆ ಈ ಸಂಪೂರ್ಣ ತಿಂಗಳು ಭಗವಂತನ ಬಗ್ಗೆ ಬೋಧನೆ ಮಾಡ್ತಾರೆ ಮಹಾರಾಜರು. ಅಕ್ಟೋಬರ್ ಸಂಪೂರ್ಣ ತಿಂಗಳು ಭಗವಂತ ಹೆಂಗೆ, ನಾವು ಹೆಂಗಿರಬೇಕು, ಸಗುಣ ಭಕ್ತಿ ಅಂದ್ರೇನು ಎಲ್ಲ ಬೋಧನೆ ಮಾಡ್ತಾರೆ. ಅದಕ್ಕೆ ನೋಡಿ ಎಷ್ಟು ಸಂತರ ಕೃಪೆ ಇದೆ ನಮ್ಮ ಮೇಲೆ ಅಂದರೆ, ನಾಳೆಯಿಂದ ಬರುವ ಶರನ್ನವರಾತ್ರಿ ದಶರಾತ್ರಿ ಈ ಸತಿ ಆ ಉತ್ಸವದಲ್ಲಿ ಭಗವಂತನ ಪ್ರೇಮವೇ ಮುಖ್ಯವಾಗಿರುತ್ತದೆ. ಮಹಾರಾಜರಿಗೆ ಎಷ್ಟು ನಮ್ಮ ಬಗ್ಗೆ ಚಿಂತೆ ಇದೆ ಅಂದರೆ, ಉತ್ಸವನ ಹೆಂಗೆ ಮಾಡಬೇಕು, ಹೆಂಗೆ ಆಚರಿಸ್ಬೇಕು, ಆಚರಣೆ ಮಾಡಿದ್ರಲ್ಲಿ ಏನು ಮುಖ್ಯ ಕಾರಣ ಇರಬೇಕಪ್ಪ, ಅವನ ಮೇಲಿರುವ ಪ್ರೀತಿ, ಆ ತಾಯಿ ಮೇಲಿರುವ ಪ್ರೀತಿಗೋಸ್ಕರ ಈ ಉತ್ಸವವನ್ನು ಮಾಡಬೇಕು. ಹೆಂಗೆ ಮಾಡಬೇಕು? ಉತ್ಸವದ ನಿಮಿತ್ತದಿಂದ ನಿಮಗೆಲ್ಲರಿಗೂ ಬಹಳ ಕಷ್ಟವಾಗಿರುತ್ತದೆ. ಮಹಾರಾಜರು ಫಸ್ಟ್ ಹೇಳ್ತಾರೆ, ಉತ್ಸವ ನಿಮಿತ್ತದಿಂದ ನಿಮ್ಮೆಲ್ಲರಿಗೂ ಕಷ್ಟ ಆಗತ್ತೆ. ಮದುವೆಯಲ್ಲಿ ನಿಜವಾದ ವಿಧಾನಕ್ಕೆ ಅಂದರೆ ಅಂತರ್ಪಟ ಹಿಡಿದು ಸಪ್ತಪದಿ ಆಗುವವರೆಗೂ ಬಹಳ ಕಡಿಮೆ ಸಮಯ ಹಿಡಿಯುತ್ತದೆ. ಆದರೆ ಈ ಸಂಸ್ಕಾರದ ಮಹತ್ವ ಹಾಗೂ ಗಾಂಭೀರ್ಯವು ಮನಸ್ಸಿನ ಮೇಲೆ ದೃಢವಾಗಿ ಆಗಬೇಕೆಂದು 4 ದಿನಗಳವರೆಗೂ ಸಮಾರಂಭ ಮಾಡುತ್ತಾರೆ. ಅದರಂತೆ ಉತ್ಸವದಲ್ಲಿ ಭಗವಂತನ ಪ್ರೇಮವೂ ಮುಖ್ಯವಾಗಿರುತ್ತದೆ. ಉಳಿದ ಆನಂದ ಹಾಗೂ ಉತ್ಸಾಹಗಳು ಅದಕ್ಕೆ ಪೋಷಕವಾಗಿರುತ್ತದೆ. ಏನು ಹೇಳ್ತಾರಪ್ಪ ಮಹಾರಾಜರು? ಏನಪ್ಪ, ಈಗ ಒಂದು ಮದುವೆ ಸಮಾರಂಭ ಇದೆ. ಆ ಮದುವೆದಲ್ಲಿ ಮುಖ್ಯ ಕೆಲಸ ಏನಿದೆ? ಅಂತರ್ಪಟ ಹಿಡಿಯೋದು, ಜೀರಿಗೆ ಬೆಲ್ಲ ಹಾಕೋದು, ಸಪ್ತಪದಿ ತುಳಿಯೋದು, ಇದು ಮುಖ್ಯವಾದ ಗಾಂಭೀರ್ಯದ ಕೆಲಸ. ಆದರೆ ಇವೆಲ್ಲದಕ್ಕೂ ಪ್ರಿಪರೇಷನ್ ಮಾಡೋಕ್ಕೆ, ಆ ತಯಾರಿ ಮಾಡಲಿಕ್ಕೆ ಈ ಒಂದು ದೊಡ್ಡ ಮಹತ್ವವಾದ ಕಾರ್ಯ, ಸಮಾಜದ ಬಂಧನದಲ್ಲಿದ್ದು, ಈ ಒಂದು ಸಾಮಾಜಿಕ ವ್ಯವಸ್ಥೆಯ ಕಟ್ಟುಪಾಡಲ್ಲಿದ್ದು ಮದುವೆ ಎಂಬುವ ಒಂದು ಪವಿತ್ರವಾದ ಒಂದು ಬಂಧನ, ಅದನ್ನು ಕಾಯ್ಕೋಬೇಕು. ಹೆಂಗೆ ಮಾಡಬೇಕಪ್ಪ ಅಂದರೆ, ಹುಡುಗಿ ಗೊತ್ತಿರೋದಿಲ್ಲ. ಅವಾಗ ಈ ಬಂಧನಗಳನ್ನೆಲ್ಲ ಮಾಡಲಿಕ್ಕೆ 4 ದಿವಸ ಸಮಾರಂಭ ಮಾಡ್ತಾರೆ. ಯಾಕೆ? ಎಲ್ಲರಿಗೂ ಅಟ್ಮಾಸ್ಫಿಯರ್ ಲೈಟ್ ಅನ್ನಿಸ್ಲಿ ಅಂತ, ಹಗೂರವಾಗಿ ಅನ್ನಿಸ್ಲಿ. ಅದರಂತೆ ಉತ್ಸವದಲ್ಲಿ ಭಗವಂತನ ಪ್ರೇಮ ಮುಖ್ಯ ಇರುತ್ತೆ. ಉಳಿದ ಆನಂದ ಆಮೇಲೆ ಉತ್ಸಾಹ ಏನಿರುತ್ತೋ, ಇದನ್ನು ಮಾಡೋಣ, ಅದನ್ನು ಮಾಡೋಣ, ಅಡುಗೆಗೆ ಇದನ್ನು ಮಾಡೋಣ, ನೈವೇದ್ಯಕ್ಕೆ ಅದನ್ನು ಮಾಡೋಣ, ಏನು ಮಾಡಬೇಕು, ಯಾವ ಡ್ರೆಸ್ ಹಾಕ್ಕೋಬೇಕು, ಆ ಥೀಮ್ ಯೂಸ್ ಮಾಡೋಣ, ಈ ಥೀಮ್ ಯೂಸ್ ಮಾಡಿ ಡೆಕೋರೇಷನ್ ಮಾಡೋಣ, ಇವೆಲ್ಲವೂ ಪೋಷಕ ಅಂದರೆ ಏಡ್ಸ್, ಹೆಲ್ಪಿಂಗ್ ಹ್ಯಾಂಡ್ಸ್ ಥರ ಆಗತ್ತೆ. ನಮ್ಮ ಪ್ರತಿಯೊಂದು ಹಬ್ಬವೂ ನಮಗೆ ಭಗವಂತನ ನೆನಪು ಮಾಡಿಕೊಡಲು ಇರುತ್ತದೆ. ದೇವತೆಯರ ಉತ್ಸವದ ಉದ್ದೇಶವೂ ಕೂಡ ಭಗವಂತನ ಪ್ರೇಮವನ್ನು ಬೆಳೆಸುವುದಕ್ಕಾಗಿಯೇ ಇರುತ್ತದೆ. ದೀಪಾವಳಿಯಲ್ಲಿ ಪಟಾಕಿ ಹಾರಿಸುವುದು, ಸಿಹಿ ತಿನ್ನುವುದು, ಫರಾಳ ಮಾಡುವುದೆಲ್ಲವೂ ಹಿಂದಿನ ದುಃಖವನ್ನು ಮರೆಯುವುದಕ್ಕಾಗಿಯೇ ಇರುತ್ತದೆ. ವಿಚಾರ ಮಾಡೋಣ. ನಾವು ಇಲ್ಲಿ ತನಕ ದೀಪಾವಳಿ ಉತ್ಸವ ಮಾಡಿದ್ದೀವಿ. ಆ ಉತ್ಸವದಲ್ಲಿ ಹಿಂದಿನ ದುಃಖಗಳೆಲ್ಲ ಮರೆತು ಮಾಡಿದ್ದೀವೋ, ಆದರೆ ಅದೇ ಗೋಳು, ಅದೇ ಮನಸ್ತಾಪ, ಬೇಜಾರ ಇಟ್ಕೊಂಡು ಮಾಡಿದ್ದೀವೋ, ಯಾವ ಉದ್ದೇಶದಿಂದ ದೀಪಾವಳಿನ ಆಚರಿಸಿದ್ದೀವೋ ಅದ್ರ ಕಡೆಗೆ ನಾವು ಗಮನ ಹರಿಸಬೇಕು. ಉತ್ಸವ ಆಗಲಿ, ಹಬ್ಬವಾಗಲಿ, ಧಾರ್ಮಿಕ ಕರ್ಮಗಳಾಗಲಿ, ತೀರ್ಥಕ್ಷೇತ್ರ, ಪೂಜಾ ಪಠಣ, ಇವೆಲ್ಲದರ ಮುಖ್ಯ ಉದ್ದೇಶವು ಭಗವಂತನ ಪ್ರೇಮ ಸಂಪಾದಿಸುವುದಕ್ಕಾಗಿಯೇ ಇರುತ್ತದೆ. ನಮ್ಮ ಕೈಯಿಂದಾಗುವ ಪ್ರತಿಯೊಂದು ಕರ್ಮವು ಭಗವಂತನ ಕೃಪೆಯಿಂದಲೇ ಆಗುತ್ತದೆ ಎಂಬ ಭಾವ ನಿರ್ಮಾಣ ಆಗಬೇಕು. ಭಗವಂತನ ಇಚ್ಛೆ ಮಾತ್ರದಿಂದ ಆಗ್ತಿದೆ, ಅವನ ಕೃಪೆ ಮಾತ್ರದಿಂದ ಆಗ್ತಿದೆ ಇದು. ಅದನ್ನು ಯಾವಾಗಲೂ ಗಮನಕ್ಕೆ ಇಟ್ಕೋಬೇಕು. ಆ ಭಾವ ನಿರ್ಮಾಣ ಆಗಬೇಕು ನಮ್ಮಲ್ಲಿ. ಅದಕ್ಕೆ ಏನು ಮಾಡ್ತಾನಪ್ಪ,
ಇವೆಲ್ಲ ಈ ಸಮಾಜದಲ್ಲಿ ಈ ಉತ್ಸವಗಳು, ಹಲವಾರು ಗಣೇಶೋತ್ಸವ, ದೇವಿ ಉತ್ಸವ, ನವರಾತ್ರಿ ಉತ್ಸವ, ಇವೆಲ್ಲ ಯಾಕೆ ಮಾಡ್ತಾರಪ್ಪ? ಒಂದು ಪ್ರೇಮ ಹುಟ್ಟಲಿ, ಪ್ರೇಮ ಬೆಳೀಲಿ, ನಾವು ಭಕ್ತಿ ರಸದಲ್ಲಿರಬೇಕು. ಈಗ ಈ ನವರಾತ್ರಿದಲ್ಲಿ ಏನು ಮಾಡಬೇಕಪ್ಪ? ನವರಾತ್ರಿದಲ್ಲಿ ಏನೇನು ದೇವಿ ಪಾರಾಯಣಗಳು ಪಠಣೆಗಳು ಮಾಡ್ತೀವೋ, ಎಲ್ಲಿ ಕಾಣಿಸ್ಕೋತಾಳೆ ದೇವಿ ನಮಗೆ? ಸರ್ವವ್ಯಾಪಕನಾಗಿದ್ದಾನೆ ಭಗವಂತ ಅಂದಮೇಲೆ ಚರಾಚರ ವಸ್ತುದಲ್ಲಿ ವ್ಯಕ್ತಿದಲ್ಲಿದ್ದಾನೆ. ಆ 9 ದಿವಸಗಳ ಕಾಲ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಣು ಮಕ್ಕಳು, ನಿಮ್ಮ ಸೊಸೆ, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಹೆಣ್ಣುಮಗಳು ಎಲ್ಲರೂ ತಾಯಿ ಸ್ವರೂಪನೇ, ಎಲ್ಲರೂ ತಾಯಿ ಸ್ವರೂಪನೇ. ಆ ನವರಾತ್ರಿಯಲ್ಲಿ ಅವ್ರಿಗೆ ಉಡಿ ತುಂಬಬೇಕು. ಮನೆಗೆ ನಿಮ್ಮ ಮನೆ ಕೆಲಸ ಮಾಡುವ ಕೆಲಸದ ಆಕಿ ಕೂಡ ತಾಯಿ ಸ್ವರೂಪನೇ. ಉಡಿ ತುಂಬಿ ಹಣ್ಣು, ಕಾಯಿ, ಹೂವು, ಸೀರೆ, ದುಡ್ಡು ಏನು ಕೊಡೋಕ್ಕಾಗತ್ತೋ ಯಥಾಶಕ್ತಿ ಕೊಡಿ. ಅವ್ರ ಮುಖದ ಮೇಲೆ ಯಾವಾಗ ಪ್ರಸನ್ನತೆ ಬರುತ್ತೋ ಆ ಪ್ರಸನ್ನತೆ ಆ ತಾಯಿ ಮುಟ್ಟತ್ತೆ. ಅವ್ರ ಮುಖದ ಮೇಲೆ ಒಂದು ಸಂತೋಷ, ಆನಂದ ಏನು ಉಕ್ಕಿ ಬರುತ್ತೋ ಅದು ಆ ತಾಯಿಗೆ ಸಮರ್ಪಣ ಆಗತ್ತೆ. ಸಂಪಾದಿಸುವುದಕ್ಕಾಗಿಯೇ ಇರುತ್ತದೆ ಭಗವಂತನ ಪ್ರೇಮ. ಎಲ್ಲಿ ಹಂಗಾರೆ ಭಗವಂತನ ಪ್ರೇಮ ಕಾಣುತ್ತೆ? ಇಂಥ ಒಂದು ರೀತಿಯಲ್ಲಿ ಚರಾಚರ ವಸ್ತುದಲ್ಲೂ ನಾನು ಯಾವಾಗ ತಾಯಿನ ಕಾಣ್ತೀನೋ ಆವಾಗ ಪ್ರೇಮ ಸರ್ವತ್ರವೂ, ಆ ವಿಗ್ರಹದಲ್ಲೂ ಚೈತನ್ಯ ಉಕ್ಕಿ ಬರೋದು, ಪ್ರಕಾಶ ಕಾಣಿಸುತ್ತೆ ನಮ್ಗೆ. ಅವಾಗ ಅಂದರೆ ಅಪೇಕ್ಷೆ ಉಪೇಕ್ಷೆಗಳು ಇಲ್ಲವಾಗಿ ಅವುಗಳ ಸ್ಥಾನದಲ್ಲಿ ಪ್ರೇಮ ನಿರ್ಮಾಣವಾಗುತ್ತದೆ. ಯಾರಿಂದ ಅಪೇಕ್ಷೆ ಮಾಡೋಂಗಿಲ್ಲ, ಮತ್ತು ನಾವು ಮಾಡಿದ ಕೆಲಸಕ್ಕೆ ಯಾರು ಉಪೇಕ್ಷೆ ಮಾಡಿದ್ರು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಎಲ್ಲವೂ ಆ ಪರಮಾತ್ಮನ ಪ್ರೇಮಕ್ಕಾಗಿಯೇ ಮಾಡಬೇಕು. ಭಗವಂತನ ಪ್ರೇಮ ಬರಬೇಕಾದರೆ ಅವನ ವಿಷಯದಲ್ಲಿಯೂ ಭಯವು ಹೋಗಬೇಕು. ಪರಂಪರಾಗತವಾಗಿ ಮಾಡ್ಕೊಂಬಂದಿದ್ದೀವಿ, ಮಾಡಲಿಲ್ಲ ಮಡಿದಲ್ಲಿ ಅಡುಗೆ ಅಂದರೆ ಏನಾಗ್ಬಿಡುತ್ತೋ ಏನೋ, ಈ ಭಯದಿಂದ ಅಡುಗೆ ತಿಂಡಿ ಉಪವಾಸ ತಪಾಸ ಮಾಡಬಾರ್ದು. ನಾವು ಭೂತ ಪಿಶಾಚಿಗಳ ಮೇಲೆ ವಿಶ್ವಾಸವಿಲ್ಲವೆಂದು ಅನ್ನುತ್ತೇವೆ. ಆದರೆ ಯಾರಾದರೂ ಮಂತ್ರಮಾಟ ಮಾಡಿಸುವರು ಭೇಟಿಯಾದರೆ ಅಥವಾ ಭೂತಬಾಧೆಯಾದ ಮನುಷ್ಯನನ್ನು ನೋಡಿದರೆ ನಮಗೆ ಭಯ ಉಂಟಾಗುತ್ತದೆ. ಭೂತ ಪಿಶಾಚಿಗಳ ವಿಷಯದಲ್ಲಿ ಆಗುವ ಭಯವು ದೇವರ ವಿಷಯದಲ್ಲಿ ಆದರೆ ನಮಗೆ ಅವನ ಬಗ್ಗೆ ಪ್ರೇಮ ಹೇಗೆ ನಿರ್ಮಾಣ ಆಗುತ್ತದೆ? ವಿಚಾರ ಮಾಡೋಣ. ಪ್ರೇಮ ಭಯದಿಂದ ಏನು ಹೇಳ್ಕೊಡ್ತೀವಪ್ಪ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ದೇವ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಭಗವಂತನ ಪ್ರಾರ್ಥನೆ ಮಾಡು ಅಂದರೆ ನಮಗೆ ಕೆಟ್ಟ ಬುದ್ಧಿ ಕೊಡಬೇಡ, ಇಲ್ಲಾಂದರೆ ನೀನು ಮಾಡಲಿಲ್ಲ ಅಂದರೆ ಭಗವಂತ ನಿನಗೆ ಪನಿಷ್ಮೆಂಟ್ ಕೊಡ್ತಾನೆ. ಎಷ್ಟು ತಪ್ಪು ಮನಸ್ಸಿನಲ್ಲಿ, ಆ ಮಕ್ಕಳ ಮನಸ್ಸಿನಲ್ಲಿ ಬೀಜ ಬಿತ್ತುತ್ತೀವಿ. ಭಗವಂತ ಕಿವಿ ಕಟ್ ಮಾಡಿಬಿಡ್ತಾನೆ, ಕೈ ಕಟ್ ಮಾಡಿಬಿಡ್ತಾನೆ, ಕಾಲು ಕಟ್ ಮಾಡಿಬಿಡ್ತಾನೆ. ಅವನು ಕರುಣಾಸಾಗರ ಅಂತೀವಿ, ದಯಾಸಾಗರ ಅಂತೀವಿ, ಭಕ್ತವತ್ಸಲ ಅಂತೀವಿ, ಅವನ ಕೈ ಕಟ್ ಮಾಡ್ತಾನೇನ್ರಿ? ಎಂಥ ಒಂದು ಕೆಟ್ಟ ಬೀಜವನ್ನು ನನ್ನ ಮಕ್ಕಳ ಮನಸ್ಸಿನಲ್ಲಿ ಹಾಕಿ ಭಯ ಹುಟ್ಟಿಸಿ ಅವನ ಮೇಲೆ ಪ್ರೇಮ ಮಾಡಲಿಕ್ಕೆ ಹೇಳ್ಕೊಡೋದಿಲ್ಲ. ಇಲ್ಲ ಭಯ ಹುಟ್ಟಿಸೋದು, ಇಲ್ಲ ಭಗವಂತನ ಹತ್ರ ಏನಾದ್ರು ಬೇಡ್ಕೊಂಬ ಅಂತ ಹೇಳೋದು. ಅದ್ರ ಬದಲಾಗಿ ಆ ರಾಮನನ್ನು ಹೋಗಿ ಪ್ರೇಮ ಮಾಡಪ್ಪ, ಏನೂ ಹೇಳಬೇಡಪ್ಪ, ಹೋಗಿ ಭಗವಂತನ ಮುಂದೆ ನಿಂತು ಥ್ಯಾಂಕ್ ಯು ಭಗವಾನ್ ಅಂತ ಹೇಳಪ್ಪ, ಎಲ್ಲ ನನಗೆ ಕೊಟ್ಟಿದ್ಯಾ, ಥ್ಯಾಂಕ್ ಯು ಭಗವಾನ್ ಹೇಳಪ್ಪ ಅಂತ ಯಾಕೆ ಹೇಳ್ಕೊಡ್ಬಾರ್ದು ನಮ್ಮ ಮಕ್ಕಳಿಗೆ ನಾವು? ಆದ್ದರಿಂದ ಮೊದಲು ದೇವರ ವಿಷಯದಲ್ಲಿ ಭಯವನ್ನು ಮನಸ್ಸಿಂದ ತೆಗೆದುಹಾಕಿರಿ. ದೇವರು ಎಂದೂ ಯಾರಿಗೂ ಕೆಡುಕು ಮಾಡುವುದಿಲ್ಲವೆಂದು ವಿಶ್ವಾಸ ಹೊಂದಿರಿ. ಪರಮೇಶ್ವರನು ದಯೆಯ ಸಾಗರನೇ ಇರುತ್ತಾನೆ. ತನ್ನ ಮಗುವಿನ ದುಃಖವಾಗಬೇಕೆಂದು ತಾಯಿಗೆ ಎಂದಾದರೂ ಅನಿಸುತ್ತದೆಯೇ? ನಾವು ಭಗವಂತನನ್ನು ಮನಪೂರ್ವಕ ಕರೆಯುವುದೇ ಇಲ್ಲ. ಅಂದರೆ ಭಗವಂತನ ನಾಮವನ್ನು ಮನಪೂರ್ವಕ ತೆಗೆದುಕೊಳ್ಳುವುದೇ ಇಲ್ಲ. ಏನು ಮಾಡ್ತೀವಿ? ಮನಪೂರ್ವಕ 1 ತಾಸು ಜಪ ಮಾಡೋದು, 23 ತಾಸು ಪ್ರಪಂಚದ ವಿಷಯದ ಬಗ್ಗೆ ಮಾತಾಡೋದು, ಅಲ್ಲಿ ಲಕ್ಷ್ಯ ಹಾಕೋದು, ಯಾರು ಏನು ಮಾಡ್ತಾರೆ, ಯಾರ ಮನೆಯಲ್ಲಿ ಏನಾಗ್ತಿದೆ ಆ ವಿಷಯದ ಕಡೆ ಗಮನ ಹರಿಸೋದು. ಭಗವಂತ ಕೃಪೆಧಾರೆ ಹರಿಸ್ತಿರ್ತಾನೆ, ನಾವಿಲ್ಲ ಹಿಂದಿನ ಯೋಚನೆ ಮಾಡೋದು, ಭವಿಷ್ಯದ ಯೋಚನೆ ಮಾಡೋದು. ನಲ್ಲಿ ಬಿಟ್ಕೊಂಡು ಕೂತಿರ್ತಾನೆ, ನಾವೇನು ಮಾಡ್ತೀವಿ? ಎಲ್ಲ ಛಿದ್ರ ಮಾಡಿಟ್ಕೊಂಡು ಕೂತಿದ್ದೀವಿ. ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, ಮೊಬೈಲ್ ಫೋನ್ ನೋಡೋದು, ನ್ಯೂಸ್ ನೋಡೋದು. ಭಗವಂತನ ಕೃಪೆ ಹರಿಯವಾಗಿ ಇದೆಲ್ಲವೂ ನಮ್ಮ ನಾಮದಲ್ಲಿ ಅಡೆತಡೆ ಉಂಟು ಮಾಡುತ್ತದೆ. ಕಡೆಗೆ ಪಾತ್ರೆಯಲ್ಲಿ ಏನು ಉಳಿಯುತ್ತೆ ನಮ್ಮ ಹತ್ರ? ಏನೂ ಉಳಿಯೋದಿಲ್ಲ.
ಇದೇ ನಾವು ಮಾಡುವ ತಪ್ಪು ಆಗಿರುತ್ತದೆ. ಆದ್ದರಿಂದ ನೀವು ಗೋಂದಾವಲೆಗೆ ಬಂದಾಗ ರಾಮನ ಹತ್ತಿರ ಹೋಗಿ ಒಂದೇ ಒಂದನ್ನು ಪ್ರಾರ್ಥಿಸಿರಿ. ರಾಮ, ನನಗೆ ನಿನ್ನ ಪ್ರೇಮವನ್ನೂ ಕೊಡು. ನೀವು ಬೇಡದ್ದನ್ನು ಅವನು ನಿಶ್ಚಿತವಾಗಿಯೂ ಕೊಟ್ಟೇ ಕೊಡುತ್ತಾನೆ ಎಂಬ ವಿಶ್ವಾಸವಿಡಿರಿ. ಅವನು ಅದಕ್ಕಾಗಿಯೇ ಇಲ್ಲಿ ನಿಂತಿರುತ್ತಾನೆ. ರಾಮನ ಭಕ್ತಿ ಮಾಡುವುದರಿಂದ ನಮ್ಮ ಸಂಸಾರವು ನಮ್ಮ ಕಲ್ಪನೆಯು ಮೀರಿ ಸುಖಮಯವಾಗುತ್ತದೆ. ನಮ್ಮ ಕಲ್ಪನೆಯೂ ನಾವು ಏನು ಕಲ್ಪನೆ ಮಾಡಿರ್ತೀವೋ ನಮ್ಮ ಸಂಸಾರ ಹಿಂಗಾಗಬೇಕು, ಅದಕ್ಕಿಂತ ಮೀರ್ಪಟ್ಟು ಭಗವಂತ ಆ ಸಂಸಾರ ಸುಖಮಯವಾದ ಮಾಡಿಕೊಡ್ತಾನೆ. ರಾಮನ ನೆನೆಸ್ತಾ ಇದ್ರೆ, ಅವನ ಭಕ್ತಿ ಮಾಡಿದ್ರೆ. ಯಾವುದೇ ಪರಿಸ್ಥಿತಿಯಲ್ಲಿ ನಾಮವನ್ನು ಬಿಡಬೇಡಿರಿ. ಭಗವಂತನ ನಾಮದಿಂದಲೇ ಅವನ ಸಹವಾಸ ಉಂಟಾಗುತ್ತದೆ ಹಾಗೂ ಅವನ ಪ್ರೇಮ ನಿರ್ಮಾಣವಾಗುತ್ತದೆ. ನಾಮವು ಭಗವಂತನಿಗೆ ಅತ್ಯಂತ ಸಮೀಪವಾಗಿರುತ್ತದೆ. ನೀವು ಈ ನಾಮದ ಸಂಗತಿಯನ್ನು ಹಿಡಿಯಿರಿ, ಅದರ ನಿರಂತರ ಸಹವಾಸ ಮಾಡಿರಿ, ಅದನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಜಪಿಸಿರಿ. ಪ್ರಾಣಕ್ಕಿಂತಲೂ ಹೆಂಗೆ ಜಪಿಸ್ಬೇಕಪ್ಪ? ಸ್ಥೂಲ ದೇಹ ಪಂಚಮಹಾಭೂತಗಳಿಂದ ಆಗಿರೋದು ಬಿದ್ದೋಗುತ್ತೆ, ಸುಟ್ಟಿ ಬೂದಿ ಭಸ್ಮ ಆಗೋಗುತ್ತೆ. ಹಂಗಂದರೆ ಪ್ರಾಣಕ್ಕಿಂತ ಹೆಂಗೆ ಜಪ ಮಾಡಬೇಕು? ಸೂಕ್ಷ್ಮ ಶರೀರದಲ್ಲಿ ಮನಬುದ್ಧಿ ಅಹಂಕಾರ ಪುನಃ ಹೋಗುವಾಗ ಮನಬುದ್ಧಿ ಸೂಕ್ಷ್ಮ ಶರೀರ ವಾಪಸ್ ಹೋಗುತ್ತೆ. ಆ ವಾಪಸ್ ಹೋಗುವಾಗ ಪ್ರಾಣದ ಜೊತೆಗೆ ಆ ಪ್ರಾಣೋತ್ಕ್ರಮಣ ಆದಾಗ ಆ ನಾಮ ಜೊತೆಗೆ ಹೋಗಬೇಕು. ಅವಾಗ ಪುನಃ ಜನ್ಮ ಸಿಕ್ಕಾಗ ನಾವು ಯಾತ್ರಲ್ಲಿ ಜನ್ಮ ತಾಳ್ತೀವಿ, ಪುನಃ ನಾಮದಲ್ಲೇ ಜನ್ಮ ತಗೊಂಡು ನಮ್ಮ ಸಾಧನೆಯನ್ನು ಮುಂದುವರಿಲಿಕ್ಕೆ ಸಾಧ್ಯತೆಯಾಗತ್ತೆ. ಅಂದರೆ ಇದೇ ನಾಮವು ನಿಮ್ಮನ್ನು ಭಗವಂತನವರೆಗೆ ಮುಟ್ಟಿಸದೇ ಇರುವುದಿಲ್ಲ. ಎಲ್ಲಿ ರಾಮನೋ ಅಲ್ಲಿ ನಾಮವು, ಎಲ್ಲಿ ನಾಮವು ಅಲ್ಲಿ ರಾಮನು. ನಿಜವಾಗಿಯೂ ನೀವು ನಾಮದಲ್ಲಿ ತನ್ಮಯರಾಗಿ ನಿಮ್ಮನ್ನು ನೀವೇ ಮರೆತು ಬಿಡಿರಿ. ಹೆಂಗೆ ನಾಮ ತಗೋಬೇಕಪ್ಪ? ದೇಹ ಭಾವ ಹೋಗ್ಬಿಡ್ಬೇಕು. ಜಪಮಾಲೆ ಮಾಡ್ತಾ ಮಾಡ್ತಾ ಜಪಮಾಲೆ ಬಿದ್ದೋಗ್ಬಿಡ್ಬೇಕು. ಆ ರಾಮನಾಮ ಧುನ್ ಏನಿದೆಯೋ ಧ್ವನಿ ನಮ್ಮ ಕಿವಿಯಿಂದ ನಾವೇ ಅಂತರಾಳದಲ್ಲಿ ಕೇಳಿಸ್ಕೋಬೇಕು. ಅಂದರೆ ರಾಮನು ನಿಮ್ಮ ಮುಂದೆಯೇ ನಿಂತಿರುತ್ತಾನೆ. ರಾಮ ಆವಾಗ ರಾಮ ರೂಪದಲ್ಲಿ ನಮ್ಮ ಕಣ್ಮುಂದೆ, ಮನಸ್ಸಿನ ಪಟಲನ ಮುಂದೆ ಹೆಂಗೆ ನಿಂತಿರ್ತಾರಪ್ಪ ರಾಮ ನಾಮ ಹಾಗೂ ಸಗುಣ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡುತ್ತಾನೆ. ಇಂದಿನ ಬೋಧವಚನ: ದೃಶ್ಯದಲ್ಲಿರುವ ಭಗವಂತನ ಚಿಹ್ನೆ ಏನೆಂದರೆ ನಾಮವಾಗಿರುತ್ತದೆ. ದೃಶ್ಯ ಜಗತ್ನಲ್ಲಿ ಭಗವಂತನ ಚಿಹ್ನೆ ಹೆಂಗೆ ಗೊತ್ತಾಗತ್ತಪ್ಪ ಭಗವಂತ ಇದ್ದಾನೆ? ಎಲ್ಲಿ ನಾಮ ತಗೊಳ್ತಾ ಇರ್ತೀವೋ ಅಲ್ಲಿ ಸತತವಾಗಿಯೂ ಭಗವಂತ ವಾಸ್ತವ್ಯ ಇದ್ದೇ ಇರುತ್ತದೆ. ಯಾಕಂದರೆ ಕಲಿಯುಗದಲ್ಲಿ ಅವತಾರ ಅಂದರೆ ನಾಮಾವತಾರ, ನಾಮದ ಅವತಾರ. ಹಾಗಾಗಿ ಎಲ್ಲೆಲ್ಲಿ ನಾಮ ನಡೀತಾ ಇರುತ್ತೋ ಅಲ್ಲಿ ಪ್ರತ್ಯಕ್ಷವಾಗಿ ಭಗವಂತ ಆ ಸೂಕ್ಷ್ಮ ರೂಪದಲ್ಲಿ ಹಾಜರಿದ್ದೇ ಇರುತ್ತಾನೆ. ನಾಮದಲ್ಲಿ ವಿಶ್ವಾಸ ಉಂಟಾಗುವುದು ಮಹಾಭಾಗ್ಯದ ಲಕ್ಷಣವಾಗಿರುತ್ತದೆ. ಮಹಾಭಾಗ್ಯದ ಲಕ್ಷಣ ಏನಪ್ಪ? ನಾಮದಲ್ಲಿ ಪ್ರೇಮ ಉಂಟಾಗ್ತಿದೆ, ನಾಮದಲ್ಲಿ ಭಕ್ತಿ ಉಂಟಾಗ್ತಿದೆ, ನಾಮದಲ್ಲಿ ವಿಶ್ವಾಸ ಉಂಟಾಗ್ತಿದೆ. ರಾಮ ನನ್ನನ್ನು ದಾಟಿಸಿ ಈ ಭವಸಾಗರದಿಂದ ಕರ್ಕೊಂಡು ಹೋಗ್ತಾನೆ ಅಂತ ವಿಶ್ವಾಸ ನಾಮ ತಗೊಳ್ತಾ ಖಂಡಿತವಾಗಲೂ ರುಜು ಆಗುತ್ತದೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕ ಸಮಸ್ತ ಸುಖಿನೋ ಭವಂತು.